ಇನ್ನೊಂದ್ಸರಿ ಒಂದು 65 ಡೇಸ್ ಇರ್ಬೋದು, ಈ ರೋಡ್ ಕ್ರಾಸ್ ಮಾಡಿದ್ವಿ ನಾವು. ಆ ಕಡೆಯಿಂದ ಬಂದ್ವಿ, ಆ ಬೆಟ್ಟ ಇದೆಯಲ್ಲ ತೋರಿಸಿ ನಿಮಗೆಲ್ಲ, ಅಲ್ಲಿ ಹಿಡಿಗಿ ಈ ರೋಡ್ ಕ್ರಾಸ್ ಮಾಡ್ಕೊ ಬಂದ್ವಿ. ಈ ರೋಡ್ ಮಾಡಿ ಹಂಗೆ ಹಂಗೆ ಹೋದ್ವಿ. ಇದೇ ರೋಡೇ? ಎಸ್, ಇದೇ ಕಂಟಿನ್ಯೂ ಬಳ್ಳಾರಿ ರೋಡ್, ಬಳ್ಳಾರಿ ರೋಡೇನೆ. ಬಳ್ಳಾರಿಯಿಂದ ಆ ಕಡೆಗೆ. ಸೊ ಬಳ್ಳಾರಿಯ ರಸ್ತೆ ಈ ಕಡೆಗಿದ್ರೆ ಇದು ಈ ಕಡೆಗೆ ಬಿಟ್ಟಿದ್ದು, ಬಳ್ಳಾರಿ ಆ ಕಡೆಗೆ ನಾವು ಕ್ರಾಸ್ ಮಾಡಿದ್ವಿ. ಆ ಫಾರೆಸ್ಟಲ್ಲಿ ಇದ್ವಿ ನಾವು, ಆ ಕಡೆ. ಅಲ್ಲಿಂದ ಇಲ್ಲಿಗೆ ಬಂದ್ವಿ ನಾವು. 65 ದಿನ, 65 ಡೇಸ್ ಅಲ್ಲಿದ್ವಿ. ಇನ್ನು ಉಳಿಕೆದೇನೆ ಈ ಕಡೆ ಇದ್ವಿ. ಸೊ ಅರ್ಧ ವನವಾಸದ ಅರ್ಧ ಆ ಕಡೆ ಈ ಕಡೆ. ಹೌದು ಹೌದು ಹೌದು. ನಿಮಗೆ ಗೊತ್ತಿತ್ತು ಈ ಜಾಗ ನೋಡ್ತಾ ಇರೋ ನನಗೆ ಅವತ್ತಿನ ಒಂದು ದಿನಗಳಿಗೆ ನೆನಪಾಗ್ತಾ ಇದೆ. ಮರೆಯಂಗಿಲ್ಲ. ಹೌದು 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 ಹೌದು. ಒಂದು ಪುನರ್ಜನ್ಮ ಅಂತ ಹೇಳ್ಬೋದು. ಆ ಥರ ಇತ್ತು ಇಲ್ಲಿ ಬಂದಾಗ. ಓ ನಿಜಾನ, ನಾವು ಬಂದು ಕೂತ್ಕೊಂಡು ಕಾರಲ್ಲಿ ಹೋಗ. ಇಲ್ಲಿ ಬಂದಮೇಲೆ ಇನ್ನೂ ಅಂದರೆ ಏನೋ ಅದು ನಮಗೆ ಫುಲ್ಲು ನೆನಪಾಗ್ತಾ ಇದೆ ನನಗೆ. ನಾವು ಅಪ್ಪಾಜಿ ಎಲ್ಲ ಹಿಂಗೆ ಜೊತೆಲಿ ಬಂದದ್ದು. ನಿಮ್ಗೆ ಗೊತ್ತಿತ್ತಾ ಇವತ್ತು ಬಿಡ್ತಾನೆ ಅಂತ? ನಾವು ಫಸ್ಟ್ ವೀಕಲ್ಲಿ ಆಗುತ್ತೇನೋ ತಿಳ್ಕೊಂಡಿದ್ವಿ. ಆಮೇಲೆ ಇದು ಒಂದು 5-6 ಟ್ರಿಪ್ ಬಂದು ಹೋಗ್ತಾ ಇದ್ನಲ್ಲ, ಯಾವಾಗ ಮುಗೀತು ಅಂತಲೇ ಗೊತ್ತಿರಲಿಲ್ಲ. ಫಸ್ಟ್ ವೀಕಲ್ಲಿ ಅಂದರೆ ಫಸ್ಟ್ ಟೈಮ್ ಬಂದಿದ್ರಲ್ಲ ಇವ್ರು ನಕೀರನ್ನು, ಆವಾಗಲೇ ಆಗೋಗುತ್ತೆ ಇದು, ಕರ್ಕೊಂಡೋಗ್ಬಿಡ್ತೀನಿ ನಾಳೆಗೆ ಅಂತ ಹೇಳಿದ್ದೆ. ಒಂದು ವಾರಕ್ಕೆ ಮುಗಿದೋಗುತ್ತೆ ಅಂತ ನಾವು ಆ ಹೋಪೆ ಹೋಗ್ಬಿಡ್ತು. 5-6 ಸರಿ ಬಂದುಬಿಟ್ರಲ್ಲ, ಬಂದು ಹೋಗೋದು ಹೋಗೋದು. ಕೊನೆಗೆ ಇಲ್ಲಿ ಬಂದು ಇಲ್ಲಿ ಕೂತಲ್ಲ, ಕಾರ್ ಕೂತ್ಕೊಳ್ಳೋಗ್ಬಿಟ್ಟು ನಂಬಿಕೆನೇ ಇಲ್ಲ ನಮಗೆ. ಬಿಡ್ತಾನೆ ಈಗ? ಹಾಂ, ಕಾರಲ್ಲಿ ಕೂತ್ಕೊಂಡು ಮೂವ್ ಆದಮೇಲೆ ಹೋಗಿ ಒಂದು ಕಡೆ ಸ್ಟೇ ಮಾಡಿದ್ಮೇಲೆ ಗೊತ್ತಾಯ್ತು, ಓ ನಾವು ಬಿಡುಗಡೆ ಆಗಿದ್ದೀವಿ ಅಂತ. ಅಂದರೆ ಇದೇ ಹೋಗ್ಬಿಟ್ಟಿತ್ತು, ನಾವು ಬಿಡುಗಡೆ ಆಗ್ತೀವೋ ಆಗಲ್ವೋ ಅನ್ನೋದೇ ಹೊರಟೋಗ್ಬಿಟ್ಟು. ನಂಬಿಕೆನೇ ಇಲ್ಲ. ಯಾಕೆಂದರೆ 4-5 ಸರಿ ಫೇಲ್ ಆಯ್ತಲ್ಲ. ಬರೋದು ಹೋಗೋದು. ನಿಮಗೆ ಇನ್ನೇನೆಲ್ಲ ಡಿಸೈಡ್ ಆಯಿತು, ನಾಳೆ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳಿ. ಯಾರು? ನಕೀರನ್ ಗೋಪಾಲ್. ಹಾಗೆ ಇಲ್ಲ, ಪುನಃ ಅದೇ ನಾಳೆಗೆ, ಇಲ್ಲ ಅಣ್ಣ ಇದಾಗಿಲ್ಲ, ನಾಳೆ ಮಾತಾಡೋಣ, ಇನ್ನೊಂದು ಟ್ರಿಪ್ ಬರ್ತೀನಿ, ಆವಾಗ ಕರ್ಕೊಂಡು ಹೋಗ್ಬಿಡ್ತೇನೆ. ಹಿಂಗೆ ಮಾಡಿ ಇದು ಮಾಡಿ. ಬಿಡುಗಡೆಗೆ ಮುಂಚೆ ಏನೇನು ನಡೀತು ಸರ್? ಬಿಡುಗಡೆ ದಿನ ಫ್ರಮ್ ಸಂಜೆ 7 ಗಂಟೆಗೆ ಬಿಟ್ಟ. ಹೌದು. ಬೆಳಗ್ಗೆಯಿಂದ ಏನೇನು ನಡೀತು? ಬೆಳಿಗ್ಗೆಯಿಂದ ಇನ್ನು 2-3 ದಿನ ಇದ್ರು ಅವರು ಅಲ್ಲೇ. 2 ಡೇಸ್ ಇದ್ರು ಎಲ್ಲ. ಇವರು ಯಾರು ನಡುಮಾರನ್ನು ಮತ್ತು ಅವ್ರ ಟ್ರೂಪ್ ಏನಿದೆ ಕಲ್ಯಾಣಿ ಅಂತ ಒಂದು ಟ್ರೂಪ್ ಇತ್ತು, ಒಂದು 5-6 ಜನ. ಅವರು 2 ಡೇಸ್ ಇದ್ದರು ನಮ್ಮ ಜೊತೆಗೆ. ಅವಾಗ ಬಿಡುಗಡೆ ಬಿಫೋರ್ ಇದೆ 10 ಕಿಲೋಮೀಟ್ರ್ ಒಳಗಡೆ ಜೊತೆಲೇ ಇದ್ದರು ಅವರೆಲ್ಲ. ಇದ್ದು ಅಲ್ಲೇ ಊಟ ತಿಂಡಿ ಎಲ್ಲ ಮಾಡಿಕೊಂಡು ಎಲ್ಲ ಮಾತುಕತೆ ಎಲ್ಲ ಮುಗೀತು. ಏನು ಫೈನಲ್ ಹೋಗೋಣ ಅಂತ. ಬಟ್ ನಮಗೊಂಚೂರು ನಂಬಿಕೆನೇ ಇರಲಿಲ್ಲ, ಏನಾಗುತ್ತೋ ನೋಡೋಣ ಅಂತ.